ಸರ್ ಈ ತರ ಸಲಹೆ ಕೊಡಿ ಸರ್. ಸಲಹೆ ಕೊಡಿ, ಏನೇ ಲೆಟರ್ ಮುಖಾಂತರ ಕೊಟ್ಟರೆ ಲೆಟರ್ ಮುಖಾಂತರ ನಾವು ನಮ್ಮ ಆಡಳಿತಕ್ಕೆ ಗಮನ ತಗೊಂಡು ಸರಿ ಸರ್. ಲೆಟರ್ ಮುಖಾಂತರ ನೀವು ರೈಟಿಂಗ್ ಮುಖಾಂತರ ಕೇಳ್ತಾ ಇದ್ರಿ. ನಂದು ಒಂದೇ ಒಂದು ಸಮಸ್ಯೆ ಅದ, ಆ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಏಕೆಂದರೆ ನಂದು ಗೌರ್ಮೆಂಟ್ ಕಾಲಲ್ಲಿ ಪರ್ಸನಲ್ ಆಗಿ ಒಂದು ನನ್ನ ಒಬ್ಬಂದೇ ಸಮಸ್ಯೆ ಅಲ್ಲ, ಇದು ಸಾರ್ವಜನಿಕರ ಸಮಸ್ಯೆ. ಗೌರ್ಮೆಂಟ್ ಕಾಲದ್ದು ಏನಂದರೆ ಗೌರ್ಮೆಂಟ್ ಕಾಲ ನೀರು ಸರಬರಾಜು ಏನು ಬಿಡ್ತಾ ಇದ್ರಿ ಈಗ, ಅವು ಯಾದಗಿರಿನಿಂದ ಬರೋ ನೀರು ಫಿಲ್ಟರ್ ಮಾಡಿ ಕೇಸಿ ಬರ್ತಾವ ಅಂತ ಕೇಸಿ ಹೇಳ್ತಾ ಇದ್ದಾರೆ. ಬಟ್ ಆ ನೀರು ಫಿಲ್ಟರ್ ಆಗಿ ಬರ್ತಾ ಇಲ್ಲ, ಆ ನೀರು ಭಾರಿ ಗಲೀಜಾಗಿ ಬರ್ತಾ ಇದೆ. ಆ ನೀರು ಪಾಪ ಕೆಲವೊಂದು ಬಡವರು ಹೆಂಗಾರಂದರೆ ಅವ್ರಿಗೆ ಅದೇ ನೀರು ತೊಗೊಂಡು ಕುಡಿಬೇಕು. ಅದು ಅನಿವಾರ್ಯ ಟೈಮ್ನಾಗ ಕೆಲವೊಂದು ದುಡ್ಡಿದ್ದವ್ರು ಏನು ಮಾಡ್ತಾರೆ, ನೀವು ಫಿಲ್ಟರ್ ನೀರು ತೊಗೊಂಬಂದು ಕೇಸ ನೀರನ್ನು ಕೊಡ್ತಾರೆ. ಬಟ್ ಬಡವ್ರು ಏನು ಮಾಡ್ತಾರೆ, ಆ ನೀರು ತೊಗೊಂಡು ಗಲೀಜು ನೀರನ್ನು ತೊಗೊಂಡು ಆ ಬಟ್ಟೆ ಒಯ್ದ್ರಾಗೂ ಅಷ್ಟು ಕೆಲಸ ಬರೋಲ್ಲ ನೀರು ಗೌರ್ಮೆಂಟ್ ಕಾಲು. ಹಂಗಾಗಿ ಆ ಫಿಲ್ಟರ್ ಏನು ಮಾಡ್ತಿರಲ್ಲ ಸರ್, ಅದು ನೀಟಾಗಿ ಫಿಲ್ಟರ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರಿ. ಇನ್ನೊಂದು ಏನಂತಂದರೆ ಈ ಗೌರ್ಮೆಂಟ್ ಕಾಲ ಸ್ಥಳೀಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೋರ್ವೆಲ್ಗಳು ಇದ್ದಾವೆ. ಬೋರ್ವೆಲ್ ಅವು ಹಳೆ ಬೋರ್ವೆಲ್ ಹೆಂಗಿತ್ತು ಅಂದರೆ ಪ್ರತಿಯೊಂದು ವಾರ್ಡಿಗೆ ಒಂದು ಎರಡು ಇದ್ವು. ಮತ್ತು ಕೆರೆಯಲ್ಲಿನೂ ಬೋರ್ಗಳಿದ್ವು. ಅವೆಲ್ಲ ಬೋರ್ಗಳಿಗೆ ಏನಾಗ್ಯಾವ, ಬಂದಾಗ್ಯಾವ, ಅವು ಚಾಲೂ ಇಲ್ಲ. ಅವು ಚಾಲೂ ಮಾಡಿದ್ರೆ ಆಲ್ಮೋಸ್ಟ್ ಗೌರ್ಮೆಂಟ್ ನಗರದಾಗ 1-2 ದಿನಕ್ಕೆ ಒಂದು ಸರ್ತಾನ, ದಿನ ಒಂದು ಸರ್ತಾನ ಖಂಡಿತವಾಗಿ ಸ್ವಚ್ಛ ನೀರು ಬಿಡೋಕ್ಕೆ ಒಂದು ಅನುಕೂಲ ಆಗ್ತದೆ ಜನರಿಗೆ. ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಒಂದು ಮನವಿ ಸರ್ ನಂದು. ಅದು ಕೆಲಸ ಹೇಳಿದ ಮೇಲೆ ಸ್ವಲ್ಪ ಮಾಡಿದ್ರು, ನಮಗೂ ಅನುಕೂಲ ಮಾಡಿಕೊಟ್ರು ಪುರಸಭೆ ಅಧಿಕಾರಿಗಳು. ಅದಕ್ಕಾಗಿ ನಾವು ಸ್ವಲ್ಪ ನಿಮ್ಮ ಜೊತೆಗೆ ನಾವು ಸಹಕಾರ ಮಾಡೋಕ್ಕೆ ಅನುಕೂಲ ಆಗ್ತದೆ, ಜನರಿಗೂ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಸರ್.